ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನೆಲ್. ನಾನು ಇವತ್ತು ಒಂದು ಇನ್ಸ್ಟೆಂಟ್ ಆದ ಹೆಲ್ತಿಯಾದ ಓಟ್ಸ್ ದೋಸೆ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮನೆ ಹೆಲ್ತಿ ಹಾಗೆ ಟೇಸ್ಟ್ ಆಗೋ ಕೂಡ ಇರುತ್ತೆ. ಒಳ್ಳೆ ಕ್ಯಾಲ್ಸಿಯಂ ಫೈಬರ್ ಅಡಗಿರುವಂಥದ್ದು. ಓಟ್ಸ್ ಬಂದು ರೆಗ್ಯುಲರ್ ಆಗಿ ತಗೊಳ್ಳೋರು ಇರ್ತಾರೆ. ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ತಿನ್ನುವಾಗ ಚೆನ್ನಾಗಿರುತ್ತೆ. ಹಾಕಿದ್ದೀನಿ ಯಾವ ರೀತಿ ಮಾಡೋದು ಅಂತ ನಾನು ಫುಲ್ ವಿಡಿಯೋ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ದೋಸೆ ಮಾಡಿ ಹಾಗೆ ತಿನ್ಬೋದು, ಇಲ್ಲಾಂದ್ರೆ ಇದಕ್ಕೆ ಟೊಮೆಟೊ ಚಟ್ನಿ ಇಲ್ಲ ಯಾವುದಾದ್ರೂ ಫ್ರೈ ಮಾಡ್ಕೊಂಡು ಮಾಡಿದಂಥ ಚಟ್ನಿಗಳ ಜೊತೆ ನಾವು ತಿನ್ನುವಾಗ ತುಂಬ ಟೇಸ್ಟ್ ಆಗಿರುತ್ತೆ. ಸಿಯಾಗಿ ರುಬ್ಬಿದ ಚಟ್ನಿ ಜೊತೆ ತಿಂದೆ ಏನಾದರೂ ಫ್ರೈ ಮಾಡಿಕೊಂಡು ರುಬ್ಬಿ ಮಾಡುವಂಥ ಚಟ್ನಿ ಜೊತೆ ತಿನ್ನುವಾಗ ತುಂಬ ಟೇಸ್ಟ್ ಆಗಿರುತ್ತೆ. ಹೇಗೆ ಮಾಡಿದ್ರೆ ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಓಟ್ಸ್ ದೋಸೆ ಮಾಡ್ಕೊಳ್ಳೋದಕ್ಕೆ 1/4 ಕಪ್ ಅಷ್ಟು ನಾನು ಇಲ್ಲಿ ಓಟ್ಸ್ ಹಾಕೊಳ್ತಾ ಇದ್ದೀನಿ. ಒಂದು ಸಾರಿ ವಾಶ್ ಮಾಡಿ ಆದರೂ ನೀವು ನೆನೆಸಿಡ್ಬೋದು, ಇಲ್ಲ ಹಾಗೆ ಕೂಡ ನೆನೆಸಿಡ್ಬೋದು. 1.5 ಗ್ಲಾಸ್ ಅಷ್ಟು ಇದಕ್ಕೆ ನೀರು ಹಾಕಿ ಇದನ್ನು 15 ನಿಮಿಷ ನಾನು ಹೀಗೆ ನೆನೆಯೋದಕ್ಕೆ ಬಿಡ್ತೀನಿ. 5 ನಿಮಿಷ ನೆನೆಸಿ ಇಟ್ಕೊಂಡು ನಾನು ಅದನ್ನು ರುಬ್ಬಿ ತಗೊಳ್ತೀನಿ. ಇಲ್ಲಿ ಒಂದು ಫ್ರೈ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಓಟ್ಸ್ ದೋಸೆಗೆ ಬಂದು ಚಿರೋಟಿ ರವೆ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ದೋಸೆ ಕ್ರಿಸ್ಪಿಯಾಗಿರುತ್ತೆ, ತಿನ್ನೋದಕ್ಕೆ ಟೇಸ್ಟ್ ಆಗಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತಗೊಂಡೆ. ಈಗ ಇಲ್ಲಿ ಒಂದು ಗಾಜಿನ ಬೌಲು, ಮೀಡಿಯಂ ಬೌಲ್ 6 ಕಪ್ ಅಷ್ಟು ನಾನು ಇಲ್ಲಿ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡಿ ತಗೊಳ್ಳೋದಿದೆ. ಈ ಹಂತದಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಪೌಡರ್ ಮಾಡಿ ತಗೊಳ್ಳೋದಿದೆ. ಈಗ ಅದನ್ನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ಪೌಡರ್ ಮಾಡಿ ತಗೊಂಡಿದ್ದೀನಿ. ಇಷ್ಟು ತರಿಯಾಗಿದ್ರೆ ಸಾಕು. ನಾವು ಬಂದು ಓಟ್ಸ್ ದೋಸೆಗೆ ಉದ್ದಿನ ಬೇಳೆ ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಓಟ್ಸನ್ನು ನಾನು ಮತ್ತೊಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಒಂದು ಅರ್ಧ ಈರುಳ್ಳಿ ಮೀಡಿಯಂ ಸೈಜ್, ಹಾಗೆ ಒಂದು ಅರ್ಧ ಹಸಿಮೆಣಸು, ಸ್ವಲ್ಪ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೊಂಡು ತಗೊಬಿಡ್ತೀನಿ. ಇದು ರುಬ್ಕೊಂಡು ತಗೊಬಂದಿದ್ದೀನಿ. ಈ ಹದದಲ್ಲಿ ಇದೆ ಹಿಟ್ಟು, ಅದರಲ್ಲಿ ಇದ್ರೆ ಸಾಕು. ಈರುಳ್ಳಿ ಎಲ್ಲ ಕೂಡ ಚೆನ್ನಾಗಿ ಗ್ರೈಂಡ್ ಆಗಿದೆ. ಇಲ್ಲಿ ದೋಸೆ ಹಿಟ್ಟನ್ನು ನಾನು ಹಾಕೊಳ್ತಾ ಇದ್ದೀನಿ ಬೌಲಿಗೆ. ಮಿಕ್ಸಿ ಜಾರಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಹಾಕೊಂಡೆ. ಹಾಗೆ ಉದ್ದಿನ ಬೇಳೆ ಫ್ರೈ ಮಾಡಿ ಆರ್ಡರ್ ಮಾಡಿದ್ದು ಕೂಡ ಹಾಕೊಂಡೆ. ಅದೇ ಕೂಡ ಫ್ರೈ ಮಾಡಿದ ರವೆ ಹಾಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಒಂದು ಸ್ವಲ್ಪ ನಾನು ಅದನ್ನು ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕೊಂಡ್ರೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಬೇಕಾದಷ್ಟು ಉಪ್ಪು ಕೂಡ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಇನ್ನೂ ಕೂಡ ನೀರು ಬೇಕು ಅಂದರೆ ಸೇರಿಸ್ಕೋಬೋದು. ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನನಗೆ ಇನ್ನೂ ಕೂಡ ದೋಸೆ ಅದಕ್ಕೆ ಬಂದಿಲ್ಲ. ಈಗ ನಾನು ನೀರು ಸೇರಿಸ್ಕೊಂಡೆ. ಈಗ ನನಗೆ ದೋಸೆ ಅದಕ್ಕೆ ಸರಿ ಇದೆ. ಅದರಲ್ಲಿ ನಮಗೆ ಹಿಟ್ಟಿರುವಾಗ ದೋಸೆ ಉಯ್ಯೋದಕ್ಕೆ ಚೆನ್ನಾಗಾಗುತ್ತೆ. ಕೂಡ ಒಂದು 5-10 ನಿಮಿಷ ಬಿಟ್ಟು ದೋಸೆ ಉಯ್ದ್ರೆ ಚೆನ್ನಾಗಿರುತ್ತೆ. ಅಂದರೆ ನಾವು ಅದರಲ್ಲಿ ಉದ್ದಿನ ಬೇಳೆ ಕೂಡ ಪೌಡರ್ ಮಾಡಿ ಹಾಕಿದ್ದೀವಿ. ಹಾಗಾಗಿ ಇಲ್ಲಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ದೋಸೆ ಹಾಕೊಳ್ತಾ ಇದ್ದೀನಿ. ಒಂದು 2 ದೋಸೆ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ದೋಸೆ ಉಯ್ಯುವಾಗಲೂ ಕೂಡ ನಮಗೆ ಸ್ಪೂನಲ್ಲಿ ತಿರುಗಿಸುವಾಗಲೂ ಕೂಡ ಚೆನ್ನಾಗಿ ಬರುತ್ತೆ. ಯಾವ ಹದದಲ್ಲಿ ತಗೋಬೇಕು ಆ ಹದದಲ್ಲಿ ಸರಿಯಾಗಿ ತಗೊಂಡ್ರೆ ನಮಗೆ ದೋಸೆನೂ ಚೆನ್ನಾಗಿ ಬರುತ್ತೆ. ಮುಚ್ಚಿಡ್ತಾ ಇದ್ದೀನಿ. ನೀವು ಮೇಲಿಂದ ಬೇಕಾದರೂ ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೋಬೋದು. ಇಲ್ಲಿ ಬಂದು ಓಟ್ಸ್ ದೋಸೆ ಅನ್ನೋದ್ರಿಂದ ಎಣ್ಣೆ ಸೇರಿಸಿಲ್ಲ, ಯಾಕೆಂದರೆ ಇದು ಒಂದು ಹೆಲ್ದಿ ದೋಸೆ ಅನ್ನೋದ್ರಿಂದ ಎಣ್ಣೆ ಸೇರಿಸದೆ ಆದಷ್ಟು ಮಾಡಿ ತಿನ್ನೋದು ತುಂಬ ಒಳ್ಳೆಯದು. ತಿರುಗಿಸಿ ಹಾಕೊಂಡಿದ್ದೀನಿ. ಈಗ ಈ ಸೈಡ್ ಕೂಡ ನಾನು ಬೇಯಿಸ್ಕೊಂಡ್ರೆ ಇದನ್ನು ತಗೊಂಡು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಟಲ್ಲಿ. ಮತ್ತೊಂದು ದೋಸೆ ಕೂಡ ನಾನು ಇದೇ ರೀತಿ ಹುಯ್ದು ನಾನು ನಿಮಗೆ ತೋರಿಸ್ತೀನಿ. ಈ ದೋಸೆನೂ ಕೂಡ ನಾನು ಇದೇ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ. ಇದರ ಮೇಲೆ ನೀವು ಎಣ್ಣೆ ಬೇಕಾದರೂ ಕೂಡ ಹಾಕೋಬೋದು. ಹಾಕ್ತೇನೆ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಆದಷ್ಟು ಎಣ್ಣೆ ಹಾಕದೆ ಮಾಡಿದ್ರೇ ತುಂಬ ಒಳ್ಳೆಯದು. ಕೂಡ ತಿರುಗಿಸಿ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಬೇಯಿಸಿ ತಗೊಂಡೆ ತಿರುಗಿಸಿ ನನಗೆ ತೋರಿಸ್ತಾ ಇದ್ದೀನಿ. ಏನು ಕೂಡ ಒಂದು ಸ್ವಲ್ಪ ಕೂಡ ಅಂಟಲಿಲ್ಲ, ಕ್ರಿಸ್ಪಿಯಾಗೂ ಇತ್ತು, ಹಾಗೆ ಒಂದು ಸಾಫ್ಟ್ ಆಗು ಕೂಡ. ಈಗ ದೋಸೆ ರೆಡಿ ನಾನು ತಗೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ. ನಮಗೆ ತಿನ್ನುವಾಗಲೂ ಕೂಡ ಒಂದು ಕ್ರಿಸ್ಪಿ ಇತ್ತು, ತಿನ್ನೋದಕ್ಕೆ ಟೇಸ್ಟ್ ಇತ್ತು, ಸಾಫ್ಟ್ ಆಗಿ ಕೂಡ ಇತ್ತು. ಇಲ್ಲಿ 4 ದೋಸೆ ಮಾತ್ರ ನಾನು ಉಯ್ಕೊಂಡಿದ್ದೀನಿ. ಹಾಗೆ ನಿಮಗೆ 2 ದೋಸೆ ಮಾತ್ರ ನಾನು ಉಯ್ದು ತೋರಿಸಿದ್ದೀನಿ. ಇವತ್ತೊಂದು ಒಳ್ಳೆ ಹೆಲ್ದಿ ಆದ ಓಟ್ಸ್ ದೋಸೆ ರೆಸಿಪಿನೇ ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ ತಿಂದು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗುತ್ತೆ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು.